ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ಹೊರ ರಾಜ್ಯದಲ್ಲೂ ಕೂಡ ಕೊರೋನಾ ಹಾವಳಿ ಹೆಚ್ಚಾಗಿದೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊರೋನಾ JN1 ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ಗಡಿಭಾಗ ಆಗಿರುವುದರಿಂದ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದ್ದು ಆರೋಗ್ಯ ಇಲಾಖೆಯ ಸೂಚನೆಯಂತೆ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. DHO ಮಹೇಶ್ ನೇತೃತ್ವದಲ್ಲಿ ಈ ಮಾಕ್ ಡ್ರಿಲ್ ನಡೀತಾ ಇದೆ. ಬೈಲಹೊಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಕ್ ಡ್ರಿಲ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ವಿಶೇಷ ICU ವಾರ್ಡ್ ಕೂಡ ಇರುತ್ತೆ, ಹಾಗೆ ವೆಂಟಿಲೇಟರ್ ವ್ಯವಸ್ಥೆ ಕೂಡ ಎಲ್ಲ ಮಾಡಿಕೊಳ್ತಿದ್ದಾರೆ. ಇನ್ನು ಬಂದ್ ಆಗಿದ್ದಂತಹ ಆಕ್ಸಿಜನ್ ಪ್ಲಾಂಟ್ ಸ್ಥಿತಿಗತಿಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ್ಯಾವ ರೀತಿ ಪರಿಶೀಲನೆಯನ್ನು ನಡೆಸಬೇಕು ಅದೆಲ್ಲದರ ಬಗ್ಗೆ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಗಾವಿಯ ಬೈಲಹೊಂಗಲದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದ್ದೇನೆ. ಆಕ್ಸಿಜನ್ ಪ್ಲಾಂಟಲ್ಲಿ ಈಗ DHO ಅವರ ನೇತೃತ್ವದಲ್ಲೇ ಸದ್ಯ ಮಾಕ್ ಡ್ರಿಲ್ ಕೂಡ ನಡೀತಾ ಇರುವಂಥದ್ದು. ಇಡೀ ಬೈಲಹೊಂಗಲ್ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಇಡೀ ಟೀಮ್ ಈಗ ಬಂದಿರುವಂಥದ್ದು. ಮುಖ್ಯವಾಗಿ ಆಕ್ಸಿಜನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮತ್ತು ವೆಂಟಿಲೇಟರ್ ಬೆಡ್ಗಳನ್ನು ಸಿದ್ಧವಾಗಿಡಿಸಿಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಬೆಳಗಾವಿಯ ಜಿಲ್ಲಾಡಳಿತ ಅದರ ಜೊತೆಗೆ ಆರೋಗ್ಯ ಇಲಾಖೆ ಮಾಡ್ಕೊಳ್ತಾ ಇರುವಂಥದ್ದು. ಖುದ್ದು DHO ಅವರೇ ಏನು ಫೀಲ್ಡ್ಗಿಳಿದು ಪ್ರತಿಯೊಂದನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಏನು ಕಂಪ್ಲೀಟಾಗಿ ಈಗಾಗಲೇ ಮಾಕ್ ಡ್ರಿಲ್ ಕೂಡ ಮಾಡಿ ಯಾವ ರೀತಿಯಾಗಿ ಕಂಡೀಷನ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ತಿಳಿದುಕೊಳ್ಳುವಂಥ ಕೆಲಸವನ್ನು ಖುದ್ದು DHO ಅವರೇ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಗೆ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರಿಗ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಮಾಡ್ತಾ ಇರುವಂಥದ್ದು ಮತ್ತು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಆರೋಗ್ಯ ಇಲಾಖೆ ವತಿಯಿಂದ ನಮ್ಮ ಆರೋಗ್ಯ ಸಚಿವರು, ನಮ್ಮ ಸಚಿವಾಲಯ ಇರ್ಬೋದು ಅಥವಾ ನಮ್ಮ ಆಯುಕ್ತಾಲಯ ಇರ್ಬೋದು, ಅವರಿಂದ ನಮಗೆ ನಿನ್ನೆ ಒಂದು ಮೀಟಿಂಗ್ ಆಗಿ ಮಾರ್ಗದರ್ಶನ ಬಂದಿದೆ. ಸೊ ಈ ಕೋವಿಡ್ ಸಂಬಂಧ ಒಂದನೇದು ಜನರಿಗೆ ನಾವು ಹೇಳಬಯಸೋದು ಅಂದರೆ ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಎರಡನೇದಂದು ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ರೀತಿಯಿಂದ ನಾವು ಪ್ರಿಪೇರ್ಡ್ನೆಸ್ ಮಾಡುವಂಥ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಸೊ ಬೇಸಿಕಲಿ ಇದು ಲಾಸ್ಟ್ ಟೈಮ್ ನಮಗೆ ಆಕ್ಸಿಜನ್ ಕೊರತೆಯಿಂದಾಗಿ ಎಷ್ಟೋ ಪ್ರಾಣ ಹಾನಿಗಿದ್ದ ಬಗ್ಗೆ ತಾವೆಲ್ಲ ಗಮನಕ್ಕಿದೆ. ಈ ಥರ ಈ ಸಲ ನಾವು ಇದು ಮುಂದೆ ಇಂಥ ವೇವ್ಸ್ ಬಂದಾಗ ನಾವು ಹ್ಯಾಂಡಲ್ ಮಾಡುವಂಥ ನಿಮಿತ್ತ ನಾವು ಗೌರ್ಮೆಂಟಿಂದ ECRP2 ಪ್ಲ್ಯಾನ್ ಅಂದರೆ ಪ್ರತಿಯೊಂದು ಹಾಸ್ಪಿಟಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಇಂಥ PSI ಪ್ಲ್ಯಾಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈ PSI ಪ್ಲ್ಯಾಂಟಿಂದ ನಮ್ಮಲ್ಲಿ ಎಷ್ಟು ಬೆಡ್ಸ್ ಎಲ್ಲ ಬೆಡ್ಸ್ಗೆ ಸಫಿಷಿಯೆಂಟ್ ಆಕ್ಸಿಜನ್ ದೊರಕುವಂಥ ಒಂದು ನಮ್ಮದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಎಲ್ಲ ಮಾಕ್ ಡ್ರಿಲ್ ಮಾಡಿಬಿಟ್ಟು ನಮ್ಮ PSI ಪ್ಲ್ಯಾಂಟ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತೇವೆ ಅಂತ ನೋಡ್ಕೋ ಅಂತ ಹೇಳಿ ಖುದ್ದು ನಾವು DHO ಅವರಿಗೆ ಹೋಗಿ ಪರಿಶೀಲನೆ ಮಾಡುವಂಥ ನಮ್ಗೆ ಆದೇಶ ಬಂದಿದ್ದರಿಂದ ನಾವೇ ಖುದ್ದಾಗಿ ಬಂದುಬಿಟ್ಟು ಫಾರ್ ಎಕ್ಸಾಂಪಲ್ ಈ ಬೈಲಹೊಂಗಲಲ್ಲಿ ಮಾಡ್ತಾ ಇದ್ದೀವಿ. ನೇರ ರಾಜ್ಯ ಕೇರಳದಲ್ಲಿ ಬಂದಿದೆ ಮತ್ತು ತಮಿಳುನಾಡು ಮಾಹಿತಿ ಇತ್ತು. ಇವತ್ತು ಬೆಳಿಗ್ಗೆ ನೋಡಿದರೆ ಗೋವಾದಲ್ಲಿ ಮತ್ತು ಈಗ ಮಹಾರಾಷ್ಟ್ರದಲ್ಲಿ ಕೇಸ್ ಬರ್ತಾ ಇದ್ದೀವಿ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಗಡಿ ಭಾಗದಲ್ಲಿ ನಾವು ಸ್ವಲ್ಪ ನಿಗಾ ವಹಿಸ್ತಾ ಇದ್ದೇವೆ. ಸೊ ಇದ್ರ ಬಗ್ಗೆ ಗಡಿ ಬಗ್ಗೆ ಏನು ತೀವ್ರತರವಾಗಿ ಏನು ನಾವು ಗೈಡ್ಲೈನ್ಸ್ ಸರ್ಕ್ಯುಲರ್ ಏನೋ ನಮ್ಮದು ಅಡ್ವೈಸರಿ ಬಂದಿಲ್ಲ. ಆದರೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಗಡಿ ಭಾಗದಲ್ಲಿ ಯಾವುದಾದ್ರು ಕೇಸಸ್ ಬರುವಂಥ ಪೇಷಂಟ್ಸ್ಗಳನ್ನು ಸ್ವಲ್ಪ ಚೆಕ್ ಪೋಸ್ಟಲ್ಲಿ ಏನಾರು ಮೆಡಿಕಲ್ ಟೀಮ್ ಮಾಡುವಂಥ ಪ್ಲ್ಯಾನ್ ನಾವು ಹಾಕ್ಕೊಂಡಿದ್ದೀವಿ. ಸೊ ಅದನ್ನು ನಾನು DC ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ನಮ್ಮ ಜಿಲ್ಲೆ ಮಟ್ಟಿಗೆ ನಾವು ಏನು ಮಾಡ್ಕೋಬೇಕಲ್ಲ ಅದನ್ನು ನಾವು ತಯಾರಿ ಮಾಡ್ಕೋತೀವಿ ಸರ್ ನಾವು.